ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಮನೇಲಿ ಒಪ್ಕೊಳ್ಳಿಲ್ಲ ಅಂದ್ರು ನಾನ್ ಮಾತ್ರ ನಿನ್ನ ಬಿಡಲ್ಲ. ಯೋಚನೆ ಮಾಡ್ಬೇಡ ಛಾಯ, ಮನೇಲಿ ಎಲ್ರನ್ನೂ ಒಪ್ಸೆ ಮದ್ವೆ ಆಗೋಣ. ನಿಂಗ್ ನಮ್ಮ ಮನೆ ಬಗ್ಗೆ ಇನ್ನ ಗೊತ್ತಿಲ್ಲ ಪೃಥ್ವಿ. ಕಂಗ್ರ್ಯಾಚುಲೇಷನ್ಸ್. ಪ್ರದ್ಯುಮ್ನ, ಇಬ್ರು ಮುಖ ನೋಡಿ ಹೇಗಾಗ್ಬಿಡಿದೆ. ನಿಮ್ಮಿಬ್ರು ಮದ್ವೆಗ್ ಮಾಯಿ ಒಪ್ಕೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್. ಬಾಬಾ, ನನಗಂತೂ ದೊಡ್ಡ ಪಾರ್ಟಿ ಬೇಕು. ಶೋರ್ ಪ್ರದ್ಯುಮ್ನ. ಏನ್ ಹೇಳ್ತಿದ್ಯಾ ಪ್ರದ್ಯುಮ್ನ? ನಿಜವಾಗ್ಲೂ ಮಾಯಿ ಒಪ್ಕೊಂಡ್ರಾ? ಹೂ ಅಕ್ಕ, ಈ ವಿಷಯದಲ್ಲಿ ನಾನು ಜೋಕ್ ಮಾಡ್ತೀನಾ? ಹಾಗೆ ಪೃಥ್ವಿ, ಬಾವಾ, ಮಾಯಿ ನಿಮ್ ಜೊತೆ ಮಾತಾಡ್ಬೇಕಂತೆ. ನೋಡಿ, ನನ್ ಕೆಲ್ಸ ನಾನು ಮಾಡಿದೀನಿ. ಈಗ ನೀವು ಅವ್ರ ಹತ್ರ ಮಾತಾಡಿ ಫುಲ್ ಅವ್ರನ್ನ ಇಂಪ್ರೆಸ್ ಮಾಡ್ಬಿಡಿ. ಇಬ್ರು ಎಷ್ಟು ಖುಷಿಯಾಗಿದ್ದೀರಾ. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಅಕ್ಕ. ದಿಸ್ ಇಸ್ ಅ ಪಿಕ್ಚರ್ ಪರ್ಫೆಕ್ಟ್ ಮೂಮೆಂಟ್. ಇಂಥ ಟೈಮಲ್ಲಿ ಫೋಟೋ ತಗೊಳ್ಳೇಬೇಕು. ನಾನು ತಗೊಳ್ತೀನಿ, ನಿಂತ್ಕೊಳ್ಳಿ. ಓಕೆ, ಸೇಚ್. ಏನ್ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀರಾ? ಇಷ್ಟು ದೂರ ನಿಂತಿದ್ದೀರಾ, ಹತ್ರ ಬನ್ನಿ. ಮಾಯ ಒಪ್ಕೊಂಡಾಯ್ತು, ಟೆನ್ಷನ್ ತಗೋಬೇಡಿ, ಬನ್ನಿ ಹತ್ರ. ಈಗ 3 2 say cheese. ಓಕೆ, ಇನ್ನೊಂದು. ವಂಡರ್ಫುಲ್. ನಿಮ್ಮಿಬ್ರನ್ನ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಖುಷಿ ಜೊತೆ ಸ್ವಲ್ಪ ಹೊಟ್ಟೆ ಕಿಚ್ಚು ಆಗ್ತಾ ಇದೆ. ಏನಂದೆ ನೀನು? ಹೊಟ್ಟೆ ಕಿಚ್ಚು? ಎಸ್, ಹೊಟ್ಟೆ ಕಿಚ್ಚು. ಖುಷಿ ಅಂತ ಹೇಳಿದ್ದು ಬರೀ ನೆಪ ಅಷ್ಟೇ. ಆದ್ರೆ ನಿನಗಾಗ್ತಿದ್ದು ಹೊಟ್ಟೆ ಕಿಚ್ಚೆ. ಹೊಟ್ಟೆ ಕಿಚ್ಚಿಗೋಸ್ಕರ ಪೃಥ್ವಿನ ಮುಗಿಸ್ಬಿಟ್ಟೆ. ಪೃಥ್ವಿ ಯಾರ್ ಗೊತ್ತಾ? ನನ್ ಜೀವನಕ್ಕೆ ಬೆಳಕಾಗ್ ಬಂದು ಅವನು ಮುಗಿಸಿ ನನ್ ಜೀವನನ ಕತ್ಲೆಯಲ್ಲಿ ಕಳಿಯೋ ಹಾಗೆ ಮಾಡ್ಬಿಟ್ಟೆ. ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿರೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ನಾನು ಒಂದ್ ನಿಮಿಷ. ಸಾರಿ ಮಾಯಿ, ಬರೋದ್ ಲೇಟ್ ಆಗೋಯ್ತು. ಮೀಟಿಂಗ್ ಮಿಸ್ ಮಾಡ್ಕೊಂಬಾರದು ಅಂತ ಓಡ್ಕೊಂಡ್ ಬಂದೆ. ಸುಮ್ನೆ ಬಂದು ನಿಂತ್ಕೋಬೋದಿತ್ತು ತಾನೆ. ಅಂದಾಗೋಯ್ತು ಮಾತನ್ನ. ಊಫಿ ಅಂತ ವಾಪಸ್ ತಗೊಳಕಾಗತ್ತಾ? ನಿಮ್ ಜಗಳ ಮುಗ್ದಿದ್ರೆ ನಾನ್ ಮಾತನ್ನ ಮುಂದುವರಿಸ್ಲಾ? ಸಾರಿ ಅಮ್ಮ. ನಾವು ಅರಸು ಮನೆಯವರು 7 ತಲೆಮಾರಿಂದ ವಜ್ರದ ವ್ಯಾಪಾರನ ನಡೆಸ್ಕೊಂಡು ಬಂದಿದ್ದೀವಿ. ರಾಜರ ಕಿರೀಟಕ್ಕೆ, ದೇವಿ ವಿಗ್ರಹದ ಮೂಗುತಿಗೆ ವಜ್ರ ಕೊಟ್ಟವರು. 7 ತಲೆಮಾರಿಂದ ಅಪ್ಪನಿಂದ ಮಗನಿಗೆ ಅಧಿಕಾರ ಕೈದಾಟ್ತಾ ಬಂದಿದೆ. ನಮ್ಮ ಮನೆಯವರಿದ್ದಿದ್ರೆ ಅವರೇ ದಾಟಿಸ್ಬೇಕಾಗಿತ್ತು ಅಧಿಕಾರನ. ಅವರಿವತ್ತಿಲ್ಲ. ಹೋಗೋ ಮುಂಚೆ ಈ ಮನೇನ, ಅರಸು ವಜ್ರದ ಸಾಮ್ರಾಜ್ಯನ ನನ್ನ ಕೈಗೆ ಒಪ್ಸೋದ್ರು. ಈಗ ಇದನ್ನ ಮುಂದಿನ ಪೀಳಿಗೆಗೆ ದಾಟಿಸೋ ಸಮಯ ಬಂದಿದೆ. ಅರಸು ಸಾಮ್ರಾಜ್ಯದ ಉತ್ತರಾಧಿಕರಣ ಮಾಡೋ ಸಮಯ ಬಂದಿದೆ. ಮುಂದಿನ ತಿಂಗಳಲ್ಲಿ ಒಳ್ಳೆ ಮುಹೂರ್ತ ನೋಡಿ ಪ್ರದ್ಯುಮ್ನನಿಗೆ ಪಟ್ಟ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದೀನಿ.
ಮಾಯಿ ಇಷ್ಟು ಆತ್ರದಲ್ಲಿ ಇದೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಇದೇ ಪ್ರದ್ಯುಮ್ನ, ಯಾವ ವಿಷಯ ಯಾವಾಗ ನಡಿಬೇಕೋ ಅದಾವಾಗ್ಲೇ ನಡಿಬೇಕು. ಮಾಯಿ, ಇದು ನನಗೆ ಒಪ್ಪಿಗೆ ಇಲ್ಲ. ಯಾರಿಗ ಒಪ್ಗೆ ಇದೆ ಯಾರಿಗ ಒಪ್ಗೆ ಇಲ್ಲ ಅಂತ ನಾನು ಕೇಳಲೇ ಇಲ್ಲ. ನೀನ್ ಕೇಳದೆ ಇರ್ಬೋದು, ಆದ್ರೆ ಈ ಮನೆಗೆ ಹಿರಿ ಮಗ ನಾನು. ನಿಜ, ಆ ಹಿರಿ ಮಗನ್ನ ಹೆತ್ತವಳು ನಾನು ಅನ್ನೋದನ್ನ ಮರ್ತು ಬಿಟ್ಟಿಯಾ? ಇವನಿಗೆ ಅರಸು ಮನೆ ಅಧಿಕಾರ ಒಪ್ಸೋದು ನನಗೆ ಇಷ್ಟ ಇಲ್ಲ ಮಾಯಿ. ಗೊತ್ತು, ನನಗೆ ಯಾವಾಗ್ಲೂ ಗೊತ್ತು. ಅದನ್ನ ನೀನು ಇವತ್ತು ಹೊಸದಾಗಿ ಹೇಳಿ ನಾನು ತಿಳ್ಕೊಬೇಕಾಗಿ. ನಿನ್ನ ದ್ವೇಷನ ನಿನ್ನ ಮನಸ್ಸಲ್ಲಿ ಇಟ್ಕೊ. ಆದ್ರೆ ನಾನು ನನ್ನ ಮೊಮ್ಮಗನಿಗೆ ಉತ್ತರಾಧಿಕಾರಣ ಮಾಡ್ತೀನಿ. ಈ ಮನೆ ಮುಂದಿನ ಉತ್ತರಾಧಿಕಾರನ ನೇಮಕ ಮಾಡೋ ಹಕ್ಕು ನನಗೂ ಇದೆ. ಆ ಸ್ಥಾನಕ್ಕೆ ಇವನಿಗಿಂತ ಹೆಚ್ಚಿನ ಅರ್ಹತೆ ಇರುವಂತವರು ಇನ್ನೊಬ್ಬರಿದ್ದಾರೆ. ಎಲ್ಲಿಟ್ಟಿದ್ದಾಳೆ ಫೋನು? ಇದೇ ಅಲ್ವಾ ಪ್ರದ್ಯುಮ್ನ ಗಿಫ್ಟ್ ಮಾಡಿರೋದು? ಎಲ್ಲೆಲ್ಲೋ ಬಿಸಾಕ್ಬಿಟ್ಟು ಹೋಗ್ತಾಳೆ. ಕೊಬ್ಬು ಇವಳಿಗೆ. ನಾನು ತೋರಿಸ್ತೀನಿ ನನಗೂ ಒಳ್ಳೊಳ್ಳೆ ಗಿಫ್ಟ್ ಸಿಗುತ್ತೆ ಅಂತ. ಮಾಡ್ತೀನಿರೋ ಇವಳಿಗೆ. ಏನೂ ಗೊತ್ತಿಲ್ಲ ಅಂತ ಡ್ರಾಮಾ ಮಾಡ್ತೀಯ ಅಲ್ವಾ? ಇವತ್ತು ನಿನ್ನ ಡ್ರಾಮಾ ಎಲ್ರೂ ಮುಂದೆ ಹೊರಗೆ ಬರೋ ಥರ ಮಾಡ್ತೀನಿ. ಈ ಮನೇಲಿರೋ ಬ್ಲೂಟೂತ್ ಸ್ಪೀಕರ್ಗೆ ನಿನ್ನ ಮೊಬೈಲ್ ಕನೆಕ್ಟ್ ಮಾಡಿದ್ದೀನಿ. ನೀನು ಮಾತಾಡಿದ್ರೆ ಇಡೀ ಮನೆ ಕೇಳಿಸೋ ಥರ ಸ್ಪೀಕರ್ ಬಡ್ಕೋಬೇಕು. ಹಾಗೆ ಮಾಡಿದ್ದೀನಿ. ನಿನಗೆ ಪ್ರದ್ಯುಮ್ನ ಗಿಫ್ಟ್ ಕೊಟ್ಟಿದ್ದಾನಲ್ವಾ, ಯಾಕಾದರೂ ಕೊಟ್ಟನೋ ಅನ್ಕೋಬೇಕು. ನೆಕ್ಸ್ಟ್ ಟೈಮ್ ನಿನಗೆ ಗಿಫ್ಟ್ ಕೊಡೋದಿರಲಿ, ನಿನ್ನ ಹತ್ರನೂ ಸುಳಿಬಾರ್ದು. ಈ ಡ್ರಾಮಾ ಕ್ವೀನ್ಗೆ ಇದನ್ನು ಹೇಗೆ ಯೂಸ್ ಮಾಡೋದಂತನೂ ಗೊತ್ತಿಲ್ಲ. ಅದೇನಾದರೂ ಡ್ರಾಮಾನೇ ಆಗಿದ್ರೆ ಈ ಸಲ ರೆಡ್ ಹ್ಯಾಂಡಾಗಿ ಸಿಕ್ಕಾಕ್ಸ್ತೀನಿ. ಆಮ್ರಪಾಲಿ, ಅರಸು ಮನೆ ಆಸ್ತಿಗೆ ಅಧಿಕಾರಕ್ಕೆ ವಾರಸ್ದಾರ ಅಂತ ಇದ್ರೆ ಅದು ಛಾಯಾ ಮಾತ್ರನೇ. ಅವಳಿಗೆ ಉತ್ತರಾಧಿಕರಣ ಮಾಡಬೇಕು. ಮತ್ತೆ ಹಳೆ ವಿಷಯ ತೆಗಿಬೇಡ ಸತ್ಯ. ಯಾವ ಹಳೆ ವಿಷಯ ಮಾಯಿ? ನೀನು ಮುಚ್ಚಾಕ್ಬಿಟ್ರೆ ವಿಷಯ ಮುಚ್ಚೋಗ್ಬಿಡುತ್ತಾ? ಅಣ್ಣ, ಅಮ್ಮ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ನಿಜ ಇಂದ್ರ, ಮಾಯಿ ತುಂಬಾ ಯೋಚನೆ ಮಾಡಿದ್ದಾರೆ. ಅವ್ರ ಸ್ವಾರ್ಥಕ್ಕೆ ಏನು ಬೇಕೋ ಅದನ್ನು ಮಾತ್ರ ಯೋಚನೆ ಮಾಡಿದ್ದಾರೆ. ಎಷ್ಟು ಧೈರ್ಯ ನಿನಗೆ ಈ ರೀತಿ ಮಾತಾಡೋದಕ್ಕೆ? ನನ್ನ ಇಡೀ ಜೀವನದ ಪ್ರತಿ ಕ್ಷಣನೂ ಈ ಮನೆಗೋಸ್ಕರ ತೇದಿದ್ದೀನಿ. ನನ್ನ ಸ್ವಾರ್ಥಿಯನ್ನು ಮಟ್ಟಕ್ಕೆ ಬೆಳೆದು ಬಿಟ್ಟಿಯಾ ನೀನು? ಮಾಯಿ, ನೀನ್ ದೇವು, ನನ್ನನ್ನು ತಡಿಬೇಡ ನೀನು. ಹೌದು ಮಾಯಿ, ನೀನ್ ಸ್ವಾರ್ಥಿನೇ. ನಿನಗೆ ನೀನು ನಿನ್ನ ಮೊಮ್ಮಗ ಇಬ್ಬರು ಚೆನ್ನಾಗಿದ್ರೆ ಸಾಕು. ಬೇರೆ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ಯಾ ಮಾಯಿ? ಅಷ್ಟಕ್ಕೂ ಚಾಯನ್ಗೆ ಏನ್ ಕಡಿಮೆ ಆಗಿದೆ? ಅಪ್ಪ ಪ್ಲೀಸ್, ನಂಗೆ ಈ ಆಸ್ತಿ ಅಧಿಕಾರ ಇದ್ಯಾವುದು ಬೇಡ ಅಪ್ಪ. ಮಾಯಿ ಹೇಳ್ತಾ ಇರೋದು ಸರಿಯಾಗೇ ಇದೆ.
ಪ್ರದ್ಯುಮ್ನಂಗೆ ಉತ್ತರಾಧಿಕರಣ ಆಗ್ಲಿ. ನೀನ್ ಸುಮ್ನಿರು ಛಾಯಾ. ನಿನ್ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು. ನಿನ್ ಕಣ್ಣಲ್ಲಿ ಎಷ್ಟು ಕನಸುಗಳಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಷ್ಟಕ್ಕೂ ಛಾಯೆ ಏನ್ ದಡ್ಡಿನ? ಬಿಸ್ನೆಸ್ ಗೊತ್ತಾಗಲ್ವಾ? ಖಂಡಿತ ಎಲ್ಲ ಗೊತ್ತಾಗುತ್ತೆ. ನಿಜ ಹೇಳ್ಬೇಕಂದ್ರೆ ಪ್ರದ್ಯುಮ್ನನ್ಗಿಂತ ಜಾಸ್ತಿ ಗೊತ್ತಾಗುತ್ತೆ. ಅದನ್ನ ನಿನ್ನ ಮೊಮ್ಮಗನೇ ಒಪ್ತಾನೆ. ಅದು ನಿನಗೆ ಕಾಣಲ್ಲ ಅಲ್ವಾ? ಬೇರೆಯವ್ರಿಗೂ ಹಾಗೆ ಅನ್ಸುತ್ತಾ ಇಂದ್ರ? ನೀನ್ ನಿರ್ಧಾರ ಮಾಡಿದ್ದೇ ಸರಿಗಿದೆ ಅಮ್ಮ. ಪ್ರದ್ಯುಮ್ನಂಗೆ ಉತ್ತರಾಧಿಕರಣ ಆಗ್ಬೇಕು. ನನಗೂ ಒಪ್ಪಿಗೆ ಇದೆ. ನೀನ್ ನನ್ನ ಅಭಿಪ್ರಾಯ ಕೇಳಲ್ಲ ಅಂತ ಗೊತ್ತು ಮಾಯಿ, ಆದ್ರೂ ಹೇಳ್ತಾ ಇದ್ದೀನಿ. ಇದೇ ಮೊದಲನೇ ಸಲ ನೀನು ಮಾಡ್ತಿರೋ ಕೆಲ್ಸಕ್ಕೆ ನನ್ನ ಒಪ್ಪಿಗೆ ಇದೆ. ನನ್ ಅಳಿಯ ಖುಷಿಯಾಗಿರ್ತಾನೆ ಅಂದ್ರೆ ನಂಗೂ ಖುಷಿನೇ. ಅಣ್ಣನ್ ಮಗನು ಸಂಬಂಧದಲ್ಲಿ ಅಳಿಯಾನೆ ಅನ್ನೋದು ಮರ್ತೋಯ್ತ ಮಾಯಿ? 6 ತಿಂಗಳು ಮದುವೆ ವಿಷಯ ಮಾತಾಡ್ಬೇಡ ಅಂತ ಹೇಳಿದ್ಯಾ, ನಾನ್ ಮಾತಾಡಲ್ಲ. ದೇವ್ಯಾನಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಪ್ಲೀಸ್. ವೇಟ್, ಪಿಂಚ್ ಮಾಡು, ಪಿಂಚ್ ಮಾಡು. ಇದು ರಿಯಾಲಿಟಿನೇ ಅಲ್ಲ. ನೀನ್ ಪ್ಲೀಸ್ ಅನ್ಬಿಟ್ಟಿಯಲ್ಲ, ನಂಬಕ್ಕೆ ಆಗ್ತಾ ಇಲ್ಲ ನನ್ಗೆ. ನಿನಾದ್, ಸಾಕು ಜೋಕ್ ಮಾಡಿದ್ದು. ನಾನು ನಿನ್ನ ಹತ್ರ 1 ನಿಮಿಷ ಮಾತಾಡ್ಬೇಕು. ಆಯ್ತು, ಅದೇನಂತ ಹೇಳು. ಬೈ ದ ವೇ ಆಮ್ರಪಾಲಿ, ಪ್ರದ್ಯುಮ್ನ ಕೊಡ್ಸಿರೋ ಫೋನ್ನ ಎಲ್ಲಂದ್ರಲ್ಲಿ ಆಗ್ಬಿಟ್ಟು ಬರ್ಬೇಡ. ಹೋಗ್ ಫಸ್ಟ್ ಅದನ್ನ ನೋಡು.